ಸ್ನೇಹಿತರೆ, ಇವತ್ತೊಂದು ಇನ್ಸಿಡೆನ್ಸ್ ಆಯ್ತು. ಏನು ಅಂತಂದ್ರೆ, ಒಬ್ರು ಪ್ರೆಗ್ನೆಂಟ್ ಕ್ಲೈಂಟ್ ಬಂದ್ರು. ಅವರು 2 ರಿಪೋರ್ಟ್ಸ್ ತಗೊಂಡ್ಬಂದಿದ್ರು. ಹೆಂಗೆ ಅಂತಂದ್ರೆ, ಲಾಸ್ಟ್ ಮಂತ್ ಒಂದು ಸ್ಕ್ಯಾನ್ ಮಾಡಿಸಿದ್ದಾರೆ. ಅದರಲ್ಲಿ ಹಾರ್ಟ್ ರೇಟ್ ಬಂದ್ಬಿಟ್ಟು 160 ಅಂತ ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ನಾನು ಸ್ಕ್ಯಾನ್ ಮಾಡಿದ್ದೆ, ಅದರಲ್ಲಿ 130. ಅಂದ್ರೆ ಬೇಸಿಕಲಿ ಅವ್ರದ್ದು ಪ್ರೀವಿಯಸ್ ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಮಗುದು ಹಾರ್ಟ್ ರೇಟ್ ಜಾಸ್ತಿ ಇತ್ತು. ಅಂಡ್ ಇವತ್ತು ಮಾಡಿರೋ ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಮಗುದು ಹಾರ್ಟ್ ರೇಟ್ 130 ಅಥವಾ ಅದಕ್ಕಿಂತ ಕಡಿಮೆ ಅಂತ ನಾನು ಕೊಟ್ಟಿರೋದ್ರಿಂದ ಅವರು ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಅವ್ರು ಏನ್ ಕೇಳ್ತಾ ಇದ್ರು ಅಂದ್ರೆ, ಸರ್ ಈಗ 2 ರಿಪೋರ್ಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಹಾರ್ಟ್ ರೇಟ್ ಕಡಿಮೆ ಆಗಿದೆ, ಸೊ ಮಗು ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ನಮಗೆ ಕೇಳ್ತಾ ಇದ್ರು. ಸ್ನೇಹಿತರೆ, ಒಂದ್ ತಿಳ್ಕೊಳ್ಳಿ, ಮಗುದು ನಾರ್ಮಲ್ ಹಾರ್ಟ್ ರೇಟ್ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ 120 ಇಂದ 180 ಬೀಟ್ಸ್ ಪರ್ ಮಿನಿಟ್ ಇರುತ್ತೆ. ಬಟ್ ಮಗು ಆಕ್ಟಿವ್ ಆಗಿದ್ದಾಗ ಹಾರ್ಟ್ ರೇಟ್ ಜಾಸ್ತಿ ಇರುತ್ತೆ. ಅಂದ್ರೆ 160, 170, 180 ವರೆಗೂ ರೀಚ್ ಆಗುತ್ತೆ. ಅದೇ ಮಗು ಸೈಲೆಂಟ್ ಆಗಿ ಕ್ವೈಟ್ ಆಗಿದ್ದಾಗ ಹಾರ್ಟ್ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ವಿತ್ ಇನ್ ನಾರ್ಮಲ್ ರೇಂಜ್, ಆ 120 to 180 ರೇಂಜ್ ಅಲ್ಲೇ ಇರುತ್ತೆ, ಬಟ್ ಟುವರ್ಡ್ಸ್ ಲೋವರ್ ರೇಂಜ್. ಸೊ ಮಗುದು ಆಕ್ಟಿವಿಟಿ ಮೇಲೆ ಮಗುದು ಹಾರ್ಟ್ ರೇಟ್ ನಾವು ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ ಹಾರ್ಟ್ ರೇಟ್ ಡಿಫ್ರೆಂಟ್ ಇದೆ ಅಂದ್ಬಿಟ್ಟು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲಿವರೆಗೂ ಹಾರ್ಟ್ ರೇಟ್ 120 ಇಂದ 180 ಬೀಟ್ಸ್ ಪರ್ ಮಿನಿಟ್ ರೇಂಜ್ ಅಲ್ಲಿ ಇತ್ತು ಅಂದ್ರೆ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ.